ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕ. ನನ್ನ ತಮ್ಮ ಸಮರ್ಥನ ಚುನಾವಣೆ ನಾಮಿನೇಷನ್ ಬಂದಿದ್ದೀನ. ನಾನೊಂದು ಮಾತು ಕೇಳಿದೆ ಎಲ್ಲರೂ. ಮುಸ್ಲಿಂ ಬಾಂಧವರ ದೇಶಭಕ್ತಿಯನ್ನ ಪ್ರಶ್ನಿಸಿದವರು ಬಿಜೆಪಿಯವರು. ಮುಸ್ಲಿಂ ಬಾಂಧವರನ್ನ ಅದ್ಯಾವುದೋ ದೇಶಕ್ಕೆ ಹೊರಟೋಗ್ಬಿಡಿ ಅಂತ ಹೇಳಿದವರು ಬಿಜೆಪಿಯವರು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಕೇವಲವಾಗಿ ಮಾತಾಡಿದವರು ಬಿಜೆಪಿಯವರು. ಇದು ಬಿಜೆಪಿಯ ಕಾಂಜಿ ಬೀಜಿ ಗಿರಾಕಿಗಳು ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಇಂಥ ಮಾತುಗಳೆಲ್ಲ ಮಾತಾಡಿದ್ದು ಬಿಜೆಪಿಯ ಕೇಂದ್ರ ಸಚಿವರು, ಮಾಜಿ ಸಚಿವರು, ರಾಜ್ಯ ನಾಯಕರು ಮಾತಾಡಿದ್ರು. ಮುಸ್ಲಿಂ ಬಾಂಧವರ ಹಿಜಾಬ್ ಬಗ್ಗೆ ಮಾತಾಡಿದ್ರು, ನಿಮ್ಮ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ರು, ನಿಮ್ಮ ಅಂಗಡಿಗಳಲ್ಲಿ ಯಾರು ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು. ಇವತ್ತು ಶಾಮನೂರ್ ಸಾಹೇಬ್ರ ಸಾವಾಗಿದೆ. ಸಹಜವಾಗಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ವಿ. ಬಿಟ್ರೆ ಸ್ಪೀಕರ್ ಮುಸ್ಲಿಂ ಸಮುದಾಯದವರು, ಜಮೀರನ್ನ ಮುಸ್ಲಿಂ ಸಮುದಾಯದವರು, ಬಹಳಷ್ಟು ಯುವ ನಾಯಕರು ನಮ್ಮ ಪಾರ್ಟಿಯಲ್ಲಿದ್ದಾರೆ. ಸಿಎಂ ಸ್ಪೆಷಲ್ ಸೆಕ್ರೆಟರಿ, ಸ್ಪೆಷಲ್ ಆಫೀಸರ್ ನಜೀರ್ ಸಾಹೇಬ್ ಇಸ್ಲಾಂ ಧರ್ಮದವರು. ಇವತ್ತು ಬಹಳಷ್ಟು ಕೀ ಪೋಸ್ಟ್ ಗಳಿದ್ದೀವಿ. ಅಣ್ಣ, ನನ್ನ ಮೈನಾರಿಟೀಸ್ ಕೇಳೋದಿಷ್ಟೇ. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ನಿಮ್ ಮಸೀದಿ ಮುಂದೆ ಬೇಕು ಅಂತ ಬಂದು ಕೋಮು ಗಲಭೆ ಸೃಷ್ಟಿ ಮಾಡಿದ್ರು. ನಾನು ಹೇಳೋದಿಷ್ಟೇ ಅಣ್ಣ, ನಾನೊಬ್ಬ ಹಿಂದೂ, ನನ್ನ ಧರ್ಮನ ಭಕ್ತಿಯಿಂದ ಪೂಜಿಸ್ತೀನಿ, ಇಸ್ಲಾಂ ಧರ್ಮವನ್ನ ಗೌರವಿಸ್ತೀನಿ. ನಾನು ಇಸ್ಲಾಂ ಧರ್ಮವನ್ನ ಗೌರವಿಸ್ತೀನಿ. ಆದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವ್ದೋ ಬಿಜಾಪುರದೊಂದು ಕೋತಿ ಮರಿ ಇದೆ ಅಲ್ಲ, ಕೋತಿ ಮರಿ, ಅದು ಯಾವ್ದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ ಮನೆ ಹೆಣ್ಣು ಮಕ್ಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಎಲ್ಲ ಟ್ರಿಗರ್ ಆಗಿ, ನಿನಗ್ ದಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆನೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ಹೂ ಆಗ್ತಿದೆ, ನೀವು ಬೇರೆ ಬೇರೆ ಎಲ್ಲ ಆಗ್ತದೆ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ. ಒಂದೇ ಒಂದು ಕೂಡ ನೀವು ಮತ್ತೆ ನಾನು ಬಿಜೆಪಿ ಅವ್ರಿಗಿಂತ ಸಂಸ್ಕೃತಿಯಿಂದ ಮಾತಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬೇಕು. ಅವ್ರು ಮಾತಾಡೋದು, ನಾನು ಹೇಳೋದಿಷ್ಟೇ. ಸರ್, ನಿಮ್ ಊರ್ ಕಟ್ಟಿದ್ದು ಕಾಂಗ್ರೆಸ್, IIT ಕೊಟ್ಟಿದ್ದು ಕಾಂಗ್ರೆಸ್, ಏಮ್ಸ್ ಕೊಟ್ಟಿದ್ದು ಕಾಂಗ್ರೆಸ್, ಇಸ್ರೋ ತಂದಿದ್ದು ಕಾಂಗ್ರೆಸ್, ನಿಮ್ಮೂರ್ ಹೆಸರಿಟ್ಟಿದ್ದು ಕಾಂಗ್ರೆಸ್, ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದು ಕಾಂಗ್ರೆಸ್, ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟಿದ್ದು ಕಾಂಗ್ರೆಸ್, ನಿಮ್ಮೂರಿಗೆ ಮೊದಲ ರಸ್ತೆ ಹಾಕಿದ್ದು ಕಾಂಗ್ರೆಸ್. ಕಷ್ಟಪಟ್ಟು ನಾವು ಹಾಕಿದ್ರೆ ಇವ್ರು ಒಂದು ಫಾಲ್ ಸೀಲಿಂಗ್ ಮಾಡಿ ಬಿಲ್ಡಪ್ ಕೊಟ್ರೆ ಬಿಜೆಪಿ ಅವರು ಬರೀ ಫಾಲ್ ಸೀಲಿಂಗ್ ಮಾಡ್ಬಿಟ್ಟು ಯಾರಾದ್ರೂ ಮಾತಾಡಿದ್ರೆ ವಿಕಸಿತ ಭಾರತ್, ಮನೆಗೊಂದು ಸಿಲಿಂಡರ್ ಕೊಡೋ ಯೋಗ್ಯತೆ ಇಲ್ಲ. ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಂತೆ, ಇವ್ರಿಗೆ ವಾರ್ ನಿಲ್ಲಿಸೋ ಯೋಗ್ಯತೆ ಇಲ್ಲ. ಆ ಜಲಸಂಧಿಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಂಡ್ಬಂದ್ರು ಅಂದ್ರೆ ಈ ಬಿಜೆಪಿ ಅನ್ಪಡಿಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನಿರುದ್ಯೋಗಿಗಳನ್ನ ಅವರೆಲ್ಲ ಐರ್ ಮಾಡ್ಕೊಂಡಿದ್ದಾರೆ. ಸರ್, ನಾನು ಕೇಳೋದಿಷ್ಟೇ, ನಾನೊಬ್ಬ ಅಹಿಂದ ಹುಡುಗ, ಈ ರಾಜ್ಯದ ಮುಖ್ಯಮಂತ್ರಿ ಅಹಿಂದ ಮುಖ್ಯಮಂತ್ರಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸೂಚಿಸಿರೋ ಅಭ್ಯರ್ಥಿ ಸಮರ್ಥು. ಸಿದ್ದರಾಮಯ್ಯ ಅವ್ರ ಗೌರವ ಉಳಿಬೇಕು ಅಂದ್ರೆ ನೀವು ಸಮರ್ಥನ ಗೆಲ್ಸ್ಬೇಕು. ಕುರುಬ ಸಮುದಾಯನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ರಕ್ತ ಈ ರಾಜ್ಯ ರೂಲ್ ಮಾಡ್ತಾ ಇರೋದು. ಇವರೆಲ್ಲ ಒಂದಾಗಿ ನಮ್ಮ ಸಮರ್ಥನ ಗೆಲ್ಲಿಸ್ಬೇಕು. ನಾನು ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ದಲಿತರನ್ನ ಕೇಳ್ತಾ ಇದ್ದೀನಿ. ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ನನ್ನ ಪಾಲಿನ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಶಿವಕುಮಾರ ಸ್ವಾಮೀಜಿ ಅವರ ಹೆಸರಲ್ಲಿ, ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಿದೆ. ನಾನು ದಲಿತರ ಮನೆಗೂ ಕಷ್ಟ ಕೇಳ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ದಲಿತರ ಮನೆಗೆ ಹೋಗ್ತಾ ಇದ್ದೀನಿ. ನಾನು ದಲಿತರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಅಕ್ಕ, ನಿಮ್ ಮಗುಗೆ ಮೊದ್ಲೆಲ್ಲ ಅರ್ಶನ ಕುಂಕುಮ ಕೊಡ್ಬೇಕು ಅಂದ್ರೆ ಒಂದ್ ಸೀರೆ ತಗೊಂಡ್ರೆ
ಪರ್ಸ್ ಚಾರ್ಜ್ ಇಲ್ದೆ ಮುಂದಿನ ಹಬ್ಬಕ್ಕೆ ಒಂದೇ ಸಲ ಸೇರಿಸ್ಕೊಡ್ತಿದ್ರಿ. ಇವತ್ತೊಂದ್ ಸೀರೆ ಅರ್ಶನ ಕುಂಕುಮ ಇದ್ರೆ ಬಸ್ಸಲ್ಲಿ ಕುತ್ಕೊಂಡು ಮಗಳ ಮನೆಗೆ ಹೋಗಿ ಅರ್ಶನ ಕುಂಕುಮ ಕೊಟ್ಟು ವಾಪಸ್ ಬರ್ಬೋದು, ಚಾರ್ಜ್ ತಗೊಂತಾ ಇಲ್ಲ. ಮರ್ತೋಗ್ಬಾರ್ದಕ್ಕ. ತಿಂಗಳಿಗೆ 2,000 ಕೊಟ್ರೆ ಬಿಜೆಪಿ ಅವ್ರು ಏನಂದ್ರು, ಸೋಮಾರಿಗಳಾಗ್ತಾರೆ ಅಂದ್ರು. ಅಕ್ಕಿ ಕೊಟ್ರೆ ಸೋಮಾರಿಗಳಾಗ್ತಾರೆ ಅಂದ್ರು. ಅಶೋಕ್ ಅಣ್ಣನ್ಗೆ, ವಿಜಯೇಂದ್ರ ಅಣ್ಣನ್ಗೆ, ಯತ್ನಾಳ್ ಅವ್ರಿಗೆ, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಎಲ್ಲ ಏನ್ ಗೊತ್ತು ಬಡವ್ರ ಕಷ್ಟ. ನಾನು ದಾವಣಗೆರೆ ದಕ್ಷಿಣದ ಅಹಿಂದ ಜನತೆಯನ್ನ ಒಂದು ಕೇಳ್ತೀನಿ. ನಾನು ಅಹಿಂದ ವರ್ಗದವರು ಹೇಳ್ಬೋದು, ನಾನೊಬ್ಬ ಅಹಿಂದ ಹುಡುಗ, ಬ್ಯಾಕ್ ಗ್ರೌಂಡೇ ಇಲ್ಲ ಸರ್ ನನಗೆ, ಅಪ್ಪ ಅಮ್ಮ ಇಲ್ಲ ಸರ್ ನನಗೆ. ಈ ಫಾರ್ಮ್ ಕೊಟ್ಟು ದೊಡ್ಡ ವಿಕೆಟ್ ಬೀಳಿಸ್ಬಿಟ್ವಿ 23ರಲ್ಲಿ. ಏನು ಆ ವಿಕೆಟ್ ಆಕಾಶದಲ್ಲಿ ಅಲ್ಲಿತ್ತು, ರಫ್ ಅಂತ ತಂದು ಕೆಳಕ್ಕೆ ಆಕಾಶದಲ್ಲಿತ್ತು, ಮುಟ್ಟಕ್ಕೆ ಆಗಲ್ಲ ಅಂದ್ರೆ 23 ದಿನದಲ್ಲಿ ಹೊಡೆದಾಕಿದ್ವಿ. ನಾನೊಬ್ಬ ಅಹಿಂದ ಹುಡುಗ, ನನಗ್ ಟಿಕೆಟ್ ಕೊಟ್ಟಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಅಹಿಂದ ವರ್ಗದವರು. ದಯವಿಟ್ಟು ನಾವು ಸಮರ್ಥ ಪರವಾಗಿ ನಾವು ನಿಲ್ಲಬೇಕು. ನೀವು ಮುಸ್ಲಿಂ ಬಾಂಧವರನ್ನ ಅಹಿಂದ ವರ್ಗ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೌರವ ಉಳಿಬೇಕು. ನನ್ನಂತ 30-40 ಶಾಸಕರ ಅಹಿಂದಾದವ್ರು ಇದೀವಿ ಸರ್ಕಾರದಲ್ಲಿ, ನಮ್ಮೆಲ್ಲರ ಗೌರವ ಉಳಿಬೇಕು ಅಂದ್ರೆ ಬಿಜೆಪಿ ಅವ್ರ ಪಾಠ ಕಲಿಸ್ಬೇಕು. ಅಹಿಂದನ ದ್ವೇಷ ಮಾಡ್ಕೊಂಡೇ ಬರ್ತಿದೆ ಬಿಜೆಪಿ. ನೋಡ್ಬೇಕು, ಅಹಿಂದನ ಕಂಡ್ರೆ ಬಿಜೆಪಿಗೆ ಆಗಲ್ಲ. ನಾನಿವತ್ತು ಅಹಿಂದ ವರ್ಗದವ್ರು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮತ ಕೊಡಿ. ನೋಡಿ, ನಮ್ ಸಮರ್ಥಗೆ ಇವತ್ತು ನಮ್ಮ ಎಸ್ ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ. ನಮ್ಮ ಎಸ್ ಟಿ ಸಚಿವರು ಇವತ್ತು ಬಹಳಷ್ಟು ಜನಕ್ಕೆ ನಮ್ಮ ರಾಜಣ್ಣ ಸಾಹೇಬರು ಬರ್ತಾರೆ. ಎಲ್ರು ಬಂದು, ಉಗ್ರಪ್ಪನ ಬರ್ತಾರೆ, ಎಲ್ಲ ಎಸ್ ಟಿ ಲೀಡರ್ಸ್ ಬಂದು ನಮ್ಮ ಸಮರ್ಥ ಪರ ಕ್ಯಾನ್ವಸ್ ಮಾಡ್ತಾರೆ. ಸರ್, ಇನ್ನೊಂದು 30-40 ವರ್ಷ ದಾವಣಗೆರೆ ಬಗ್ಗೆ ಸಮರ್ಥಗೆ ಅವ್ರದೇ ಆದ ಕನಸಿದೆ. ಒಂದು ಹೊಸ ಜನರೇಷನ್ ಹುಡುಗರಿಗೆ ಒಂದು ಅವಕಾಶ ಕೊಡಿ. ಇವತ್ತು ಸ್ಮಾರ್ಟ್ ಸಿಟಿ ಆಗಿದೆ, ಅಭಿವೃದ್ಧಿ ಆಗಿದೆ, ಡೆವಲಪ್ ಆಗಿದೆ. ಶಾಮನೂರ್ ಕುಟುಂಬದ ಕೊಡುಗೆ ದಾವಣಗೆರೆ ಇದೆ. ಆ ಕುಟುಂಬದ ಋಣ ನಾವೆಲ್ಲ ತೀರಿಸಬೇಕು. ಸಮರ್ಥ ಎಸ್, ಆ ಕುಟುಂಬದ ಕುಡಿ, ಅದ್ರ ಆಚೆ ಒಬ್ಬ ಬ್ರಿಲಿಯಂಟ್ ಹುಡುಗ, ಒಬ್ಬ ಸಾಮರ್ಥ್ಯ ಇರೋ ಹುಡುಗ ದಾವಣಗೆರೆನ ಮುಂದೆ ನಡೆಸ್ತಾನೆ. ನನಗೆ ನಂಬಿಕೆ ಇದೆ, ಶಾಮನೂರ್ ಶಿವಶಂಕರಪ್ಪನವ್ರಿಗಿಂತ ಒಳ್ಳೆ ಹೆಸರು ತಗೊಂತಾನೆ ಸಮಾಜ. ಆ ಹುಡುಗ ಹಂಬಲ್ ಆಗಿ ಬಡವ್ರ ಹತ್ರ ಹೋಗಿ ನೆಲದಲ್ಲಿ ಕುತ್ಕೊಂಡು ಕಷ್ಟ ಸುಖ ಈಗ್ಲೇ ಕೇಳ್ತಾರೆ. ಎಸ್, ಆ ಹುಡುಗನಿಗೆ ಹಂಬಲ್ನೆಸ್ ಇದೆ. ಆ ಹುಡುಗನಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ. ನಾನು ಹೇಳೋದಿಷ್ಟೇ, ಬಿಜೆಪಿ ಸ್ನೇಹಿತರಿಗೆ ಹೇಳೋದಿಷ್ಟೇ, ನೀವು 1000 ಪ್ರೆಸ್ ಮೀಟ್ ಇಟ್ಟು ನನ್ನನ್ನು ಬೈರಪ್ಪ. ಯಾಕೆಂದ್ರೆ ಅಹಿಂದ ಹುಡುಗನ್ನ ಟಾರ್ಗೆಟ್ ಮಾಡೋದೇ ನಿಮಗೆ ಗೊತ್ತಿರೋದು. ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ತೊಡೆ ಏನಾದ್ರೂ ತಟ್ಟಿದ್ರೆ ಇವತ್ತಿದ್ದಂಗೆ ಇರುತ್ತೆ. ನೀವು ನನ್ನನ್ನು ಏನ್ ಬೇಕಾದ್ರೂ ಅನ್ನಿ, ತಟ್ಕೊಳ್ಳೋ ದಮ್ಮಿರೋದಿಕ್ಕೆ ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಿರೋ ಪೊಲಿಟಿಷಿಯನ್ ಅಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿರೋ ಪೊಲಿಟಿಷಿಯನ್ ನಾನು. ನನ್ನ ಸಮರ್ಥ, ನನ್ನ ತಮ್ಮ, ನೀವೆಲ್ಲ ಗೆಲ್ಲಿಸಬೇಕು. ಸಮರ್ಥ ವೋಟ್ ಹಾಕ್ತೀರಾ? ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ. ಸಮರ್ಥಗೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇದು ಮಾಡಿ, ದಯವಿಟ್ಟು ಇದು ಕಾಪಾಡಿ. ನಾನು ದಾವಣಗೆರೆ ಅಲ್ಪಸಂಖ್ಯಾತರು, ಹಿಂದುಳಿದು ದಲಿತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಹಿಂದಾದವರು ನಮ್ಮ ಸಮರ್ಥ ಜೊತೆ ನಿಲ್ಲಬೇಕು. ಆ ಹುಡುಗ ನಿಮ್ಮ ಹಿತಾಸಕ್ತಿ ಕಾಪಾಡ್ತಾನೆ. ಒಂದು ಹೊಸ ಜನರೇಷನ್ ಹುಡುಗನ ನೀವು ಅವಕಾಶ ಕೊಡಬೇಕು ಅಂತ ಎಲ್ಲ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಮೈನಾರಿಟೀಸ್ ಬ್ರದರ್ ಒಂದೇ ಹೇಳ್ತೀನಿ, ಅಲ್ಲವಯ್ಯ ಆಚಾನ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. 5 ಗಂಟೆಗೆ ನೀವು ಮೈಕ್ ಸೆಟ್ ಹಾಕಿದ್ರೆ ಪ್ರಶ್ನೆ ಮಾಡ್ತಾರೆ. ಯಾರು ಪ್ರಶ್ನೆ ಮಾಡಿದ್ದು? ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು. ಹಿಜಾಬ್ ಬಗ್ಗೆ ಮಾತಾಡಿದ್ರು, ನಿಮ್ಮ ಮನೆ ಹೆಣ್ಣು ಮಕ್ಕಳು ಸಂತಾನದ ಬಗ್ಗೆ ಮಾತಾಡಿದ್ರು. ಇವತ್ತು ನಮ್ಮ ಮೇಲೆ ಬೇಜಾರಿದೆ, ಆಯ್ತು, ನಮ್ಮನ್ನು ಪ್ರಶ್ನೆ ಮಾಡಿ. ಆದ್ರೆ ಅಪ್ಪಿ ತಪ್ಪಿ ಕೂಡ ಕೋಮುವಾದಿಗಳು ವೋಟ್ ಹಾಕಿದ್ರೆ, ಅಲ್ಲ ಭಯ್ಯ, ಯಾವ್ದೋ ಪಕ್ಕದಲ್ಲಿರೋ ದೇಶ, ನಿಮಗೂ ನನಗಿಬ್ರು ಶತ್ರು ದೇಶನೇ ಅದು. ಅದ್ಯಾವ್ದೋ ಆ ಹೆಸರು ಕೂಡ ನಾನು ಹೇಳಲ್ಲ, ಅಂತ ದೇಶಕ್ಕೆ ಹೋಗು ಅಂತ ಇವರೆಲ್ಲ ಮಾತಾಡ್ತಾರೆ. ಇವತ್ತು ನಮ್ ಜಮೀರ್ ಸಾಹೇಬ್ರ ಸ್ಟೇಟ್ಮೆಂಟ್ ನೀವು ನೋಡಿರ್ಬೇಕು. ಇಂಡೋ ಪಾಕಿಸ್ತಾನ್ ವಾರ ಆದ್ರೆ ನಾನ್ ಮುಂದೆ ಹೋಗಿ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಇದು ದೇಶಭಕ್ತರು ನಾವೆಲ್ಲರೂ. ಇವರೆಲ್ಲ ಎಲೆಕ್ಷನ್ ಕಿಮಿಕ್ ಭಯ್ಯ ಬಿಜೆಪಿ ಅವರು. ಮೈನಾರಿಟೀಸ್ ಮೇಲೆ ನಿನ್ನೆ ಕೇಂದ್ರದ ಮಾಜಿ ಸಚಿವರು ಬಿಜೆಪಿ ಅವರು ಕೋಲಾರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ನೀವು ಓಟೇ ಬೇಡ ಅಂದ್ರು, ಬೇಡ ಅಂದ್ರು. ನಾನ್ ನಿಮಗೆ ರಿಕ್ವೆಸ್ಟ್ ಮಾಡೋದು, ಭಯ್ಯ ಪ್ಲೀಸ್ ನೀವೆಲ್ಲ ಮೈನಾರಿಟೀಸ್ ಒಂದಾಗಿ
ಇವತ್ತೆಲ್ಲ ನಮ್ಮ ಮೈನಾರಿಟೀಸ್ ಲೀಡರ್ಸ್ ಬಂದಿದ್ದಾರೆ. ಪೈಲ್ವಾನ್ ಸಾಹೇಬ್ರು ನಾಮಿನೇಷನ್ ವಾಪಸ್ ತಗೊಂಡು ಸಮರ್ ಜೊತೆ ನಿಲ್ತಾ ಇದ್ದಾರೆ. ಒಂದ್ ಓಟ್ ಕೂಡ ಮೈನಾರಿಟೀಸ್ ವೇಸ್ಟ್ ಮಾಡಬೇಡಿ ಭಯ್ಯ. ಬಿಜೆಪಿ ಅಲ್ಲ ಭಯ್ಯ, ಮೈನಾರಿಟೀಸ್ ಒಂದ್ ಸೈಡ್ ಆಗ್ತೀರಾ, ಒಂದ್ ಸೈಡ್ ಆಗ್ತೀರಾ, ಒಂದ್ ಸೈಡ್ ಆಗ್ತೀರಾ ಅಲ್ಲ ಭಯ್ಯ. ಭಯ್ಯ ಒಂದೇ ಒಂದು ನನ್ನ ಕಾಮನ್ ಸೆನ್ಸ್ ಒಂದು ಕ್ವಶನ್ ಕೇಳ್ತೇನೆ. ಹಿಂದೂ ಧರ್ಮದ್ದು ಒಂದು ರಥ ಆಗುತ್ತೆ, ನಾನು ಹಿಂದೂ ಧರ್ಮದವರೇ, ಬೇರೆ ರೂಟ್ ಅಲ್ಲೋಗಿ ನೀನು ಸೆಲೆಬ್ರೇಟ್ ಮಾಡೋದು, ಬೇಕು ಅಂತ ಮಸೀದಿ ಮುಂದೆ ಬರೋದು, ಬೇಕು ಅಂತ ಅಲ್ಲಿ ವೆಹಿಕಲ್ ನಿಲ್ಸೋದು, ಬೇಕು ಅಂತ ಇದು ಮಾಡೋದು, ಬೇಕು ಅಂತ ಗಲಾಟೆ ಮಾಡೋದು. ಯಾಕೆ ನಿಮ್ ಭಾವನೆಗಳ ಬಗ್ಗೆ ನಿಮ್ಗೆ ಗೌರವ ಇರಲ್ವಾ ಭಯ್ಯ? ನಿನ್ನ ದೇವರು ನಿನಗೆ ಶ್ರೇಷ್ಠ, ನನ್ನ ದೇವರು ನನಗೆ ಶ್ರೇಷ್ಠ. ಆದ್ರೆ ಇವರು ಬಾಯಿ ಬಂದಿದ್ ಮಾತಾಡ್ತಾರೆ. ಏನ್ ಭಯ್ಯ ಆ ಯತ್ನಾಳ್ ಬಾಯಲ್ಲಿ ಮಾತ ಭಯ್ಯ? ಭಯ್ಯ ಅದ ಆ ಪ್ರತಾಪ್ ಅವ್ರದ್ದು ಮಾತ ಭಯ್ಯ ಅದು ಅಲ್ವಾ? ಅಲ್ಲ ಭಯ್ಯ, ಇದನ್ನ ಭಯ್ಯ ಲಾಸ್ಟ್ ನೋಡಿ, ನಿಮ್ ಮೈನಾರಿಟೀಸ್ ಪರ ನಾನು ಮಾತಾಡಿ ಬಿಜೆಪಿ ಎದುರಾಕೊಂಡಿದ್ದಕ್ಕೆ ನನ್ನ ಮೇಲೆ 8 ಡಿಫಾಮೇಶನ್ ಇದೆ. 8 ಹಾಕೋಗಲೇ ಹೋಗ ಕೇಸ್ ಹಾಕಿದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಭಯ್ಯ ನೀವು ನೋಡ್ಬೇಕು, 2 ವರ್ಷದಿಂದ ಪ್ಲೀಸ್ ನೀವು ನೋಡ್ಬೇಕು, ನಾನೇನೋ ಇವತ್ತು ಮೈನಾರಿಟಿ ಓಟ್ ಕೇಳಕ್ ಇಲ್ಲಿ ಬಂದಿಲ್ಲ. ನಿಮ್ ಕಮ್ಯುನಿಟಿಗೆ ಅವಮಾನ ಆದಾಗೆಲ್ಲ ನಾನು ಇವತ್ತು ಬಿಜೆಪಿ ಅವರು ಪ್ರತಾಪ್ ಸಿಂಗ್ ಯತ್ನಾಳ್ ಸಾಹೇಬ್ರು ಎಲ್ಲ ಡಿಫಾಮೇಶನ್ ಹಾಕಿದ್ರೆ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ನಾನು ಇಷ್ಟೇ ಹೇಳಿದ್ದು, ಮೈನಾರಿಟೀಸು ದೇಶದ ದೇಶಭಕ್ತರು, ಅವ್ರ ದೇಶಭಕ್ತಿನ ಕ್ವಶನ್ ಮಾಡಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ವಿ. ನಿಮ್ ದೇಶಭಕ್ತಿನ ಯಾವನು ಪ್ರಶ್ನೆ ಮಾಡಕ್ಕಾಗಲ್ಲ. ನಾವು ನಿಮ್ ಜೊತೆ ಇದ್ದೀವಿ. ಎಸ್ ಭಯ್ಯ, ನಿಮಗೆ ಮುಂದಿನ ದಿನಗಳಲ್ಲಿ ಈಗ ನಾನು ಪೈಲ್ವಾನ್ ಸಾಹೇಬ್ರು ಮನೆಗೆ ಕರ್ತಿದ್ದಾರೆ, ಅವ್ರ ಮನೆಗೂ ಹೋಗ್ತೀನಿ. ನೀವೆಲ್ಲರೂ ಒಂದಾಗಿ ಒಂದು ಒಟ್ಟು ವೇಸ್ಟ್ ಮಾಡ್ಬಿಡಿ. ನಮ್ದು ಸಮರ್ಥ ಅವ್ರದ್ದು ಸೀರಿಯಲ್ ನಂಬರ್ 3 ಭಯ್ಯ, ಕ್ರಮ ಸಂಖ್ಯೆ ನಮ್ದು 3. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? जोर से बोलना है, क्रम संख्या। भाई हिंदी में एक बात है, जो देखने से फर्क नहीं पड़ता, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता। भाई कुत्ते भी डरते हैं, इंसान भी डरता है। डरने के बाद कुत्ते नहीं सोचते, डरने के बाद इंसान सोच रहा है, नहीं तो इंसान भी कुत्ते बन जाते हैं। भाई हमारे नंबर क्या है? नंबर क्या है? जोर से बोलना, नंबर क्या है? नंबर क्या है? ನಾನು ಹೇಳಿದ್ದೀನಿ ಎಲ್ರಿಗೂ, 35ರಿಂದ 45,000 ಮೆಜಾರಿಟಿಯಲ್ಲಿ ನಮ್ಮ ಸಮರ್ಥ ಗೆಲ್ತಾನೆ. ನನಗೆ ನಂಬಿಕೆ ಇದೆ 50,000 ಮೆಜಾರಿಟಿ ದಾಟುತ್ತೆ. 50,000 ಲೀಡು. ನಾನು ಇನ್ನೊಂದು ಭಯ, ನಾನು ನನ್ನ ಬಿಜೆಪಿ ಸ್ನೇಹಿತರಿಗೂ ಹೇಳ್ತೀನಿ, ನೋಡ್ರಪ್ಪ ನಿಮ್ ಜೀವನ ನೀವು ಮಾಡ್ಕೊಳ್ರಯ್ಯ, ನಮಗ್ ತಟ್ಕೊಳ್ಳೋ ದಮ್ಮಿದೆ. ನಾವೇನೋ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳು ನಾವೆಲ್ಲ ನೋಡ್ಕೊಂತೀವಿ. ನೀವೆಲ್ಲ ತೊಡೆ ತಟ್ಟು ನಿಮ್ ಬಿಜೆಪಿ ಆಫೀಸ್ ಮುಂದೆ ಬಂದು ನಾವು ತೊಡೆ ತಟ್ಟಿದ್ವಿ, ನಿಮಗ್ ಮುಖ ಹೆಂಗಿದೆ ಇವತ್ತೆಲ್ಲ ನಿಮ್ ಪಾರ್ಟಿಯವ್ರು ನಿಮ್ನ ಹಾಕೊಂಡು ಇರ್ತಾರೆ ಅಲ್ವಾ? ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಬೈತಾರೆ. ಭಯ್ಯ ನೀವು ನೋಡಿ ನನ್ನ ವಿಡಿಯೋಸ್, ನಿಮ್ ಸಮುದಾಯನ ಎಷ್ಟು ಡಿಪೆಂಡ್ ಮಾಡಿದೀನಿ ಭಯ್ಯ. ನಿಮ್ ಕಮ್ಯುನಿಟಿ ಲೀಡರ್ ನಿಮ್ಮನ್ನ ಸಮರ್ಥಿಸ್ಕೊಳ್ಳೋದು ಗ್ರೇಟ್ ಅಲ್ಲ, ಒಬ್ಬ ಹಿಂದೂ ಹುಡುಗ ನಿಮ್ ಜೊತೆ ನಿಲ್ತಾನಲ್ಲ, ಅದಕ್ಕೆ ಗೌರವ ಕೊಡ್ಬೇಕು. ಅದಕ್ಕೆ ನೀವು ಗೌರವ ಕೊಡ್ಬೇಕು.